ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ ನಂದಿ ಬೆಟ್ಟ ಹತ್ರ ಫ್ರೀ ಬಾದಾಮಿ ಹಾಲು 700 ಮೆಟ್ಲು ಹತ್ಕೊಂಡ್ಮೇಲೆ ಹಿಂಗ ಅನಿಸ್ತಾ ಇದೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ವೇಟ್ ಮಾಡ್ಬೇಕಾಗತ್ತೆ, ಅದ್ರಿಂದ ಸ್ವಲ್ಪ ರಿಸ್ಕ್ ಆದ್ರೂ ದೇವ್ರು ಚೆನ್ನಾಗಿ ನೋಡ್ಬೋದು. ನಿಮ್ ಜೊತೆ ಬಂದು ತುಂಬಾ ಖುಷಿ ಆಯ್ತು. ನಿಮ್ ಜೊತೆಗಿಂತ ನಮ್ ಧನ್ವಿಕಿನ ಜೊತೆ ಬಂದಿದ್ ಖುಷಿ ನಂಗೆ. ನಿನ್ಗಿದು ಬೇಕಿತ ಮಗನೇ. ಹಾಯ್ ಹಲೋ ಗೈಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೈ ನೇಮ್ ಇಸ್ ಅಭಿಷೇಕ್ ಶೆಟ್ಟಿ. ಇವತ್ತೇನಪ್ಪ ಮನೇಲಿ ವಿಡಿಯೋ ಮಾಡ್ತಿದ್ದೇನೆ ಅಂತ ಯೋಚನೆ ಮಾಡ್ತಿರ್ಬೋದು. ಏನಿಲ್ಲ, ನಾನು ಮತ್ತೆ ನನ್ನ ಫ್ಯಾಮಿಲಿ ಎಲ್ಲ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡುದು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊ ಅದ್ರೇನಪ್ಪ ಸ್ಪೆಷಲ್ ಅಂತಂದ್ರೆ, ನಮ್ಮ ಮೈಸೂರವ್ರಿಗೆ ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದೇ ಒಂಥರ ಖುಷಿ. ಸೊ ಎಕ್ಸೈಟೆಡ್, ನೋಡೋಣ ಹೆಂಗಿರುತ್ತೆ ಅಂತ ವಿಡಿಯೋ ಮಾಡ್ಬೇಕಂತ ಯೋಚನೆ ಮಾಡಿದೀನಿ. ಮಾಡೋಣ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಫೈನಲಿ ಇವಾಗ ರೀಚ್ ಆಗಿದೀವಿ. ನೋಡೋಣ, ತುಂಬಾ ಚಳಿ ಇದೆ ವೆದರು. ಗೊತ್ತಿಲ್ಲ, ಆಲ್ರೆಡಿ ತುಂಬಾ ಜನ ಸೇರ್ಬಿಟ್ಟಿದ್ದಾರೆ. ರಶ್ ಇರುತ್ತೆ, ಬಟ್ ಲೆಟ್ಸ್ ಸೀ how it will go. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ದೀಕ್ಷಾ ಸಮಾಚಾರ. ಸೊ ಎಷ್ಟು ಬೇಗ ಹತ್ತಣ? ಹಾಫ್ ಅನ್ ಅವರ್ ಹತ್ಬಿಡ್ತೀಯಾ? ಪಕ್ಕನಾ? ಹತ್ತಿಲ್ಲ ಅಂದ್ರೆ ಪಕ್ಕ ಕಾನ್ಫಿಡೆನ್ಸು. ನೋಡೋಣ ಗೈಸ್, ಹಾಫ್ ಅನ್ ಅವರಲ್ಲಿ ಹುಡುಗಿ ಹತ್ತಣ ಅಂತ. ಹತ್ತಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ. ಮೆಟ್ಟಲ ಮೂಲಕ ಬರುವ ಭಕ್ತಾದಿಗಳಿಗೆ ಬೆಳಗಿನ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಾತ್ರ ಅವಕಾಶ. ಅನಿಸ್ತಾ ಇದೆಯಾ? ತುಂಬಾ ಅನಿಸ್ತಾ. ಆಗಲ್ಲ, ಎಷ್ಟೇ ಟ್ರಕ್ ಮಾಡಲಿ ಏನೇ ಮಾಡಲಿ ಬೆಟ್ಟ ಸ್ಟೆಪ್ಸ್ ಹತ್ತೋದು ಆಗಲ್ಲ, ಕಷ್ಟ ಇದೆ. ಮೀಟರ್ ಬೇಕು, ಮೀಟರ್. ಸರಿ, ಹೋಗಿ ಒಂದು ಗೆಸ್ಸಿಂಗ್ ಮಾಡುವ. ಎಷ್ಟು ಮೆಟ್ಲು ಹತ್ಕೊಂಡಿರ್ಬೋದು ನಾವು? 400 ಪಕ್ಕ. ನಾನು ಇವಾಗ ಬಂದೆ ಹಾ, ಇವಾಗ ನೀವು ಇದೆ ಫಸ್ಟ್. ಇವಾಗ ಈ ವರ್ಷದಲ್ಲಿ ಇದೆ ಫಸ್ಟ್. ನನ್ನ ಮಡಿಲು, ನನ್ನ ಹೆಗಲು, ಮಗಳು, ನನ್ನ ಮಗಳು. ಆಲ್ಮೋಸ್ಟ್ 700 ಮೆಟ್ಲು ಹತ್ಕೊಂಡ್ಮೇಲೆ ನಂದಿ ಬೆಟ್ಟ ಹತ್ರ ಫ್ರೀ ಬಾದಾಮಿ ಹಾಲು. ಯಪ್ಪ, ಸ್ವರ್ಗ ಸಿಗ್ತಂತೆ. 700 ಮೆಟ್ಲು ಹತ್ಕೊಂಡ್ಮೇಲೆ ಹಿಂಗ ಅನಿಸ್ತಾ ಇದೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಯಾವ ಇವೆಲ್ಲ ಬಸ್ಸಲ್ಲೇ ಬರುವ ಅವನ ಸಿದನ ಯಾಕಾರ ಭಕ್ತಿನ ಅವರೆಲ್ಲ ಬಂದಿದ್ರು. ಸೊ ಇವಾಗ ನಂದಿ ಬೆಟ್ಟ ಹತ್ರ ಬಂದಿದ್ದೀವಿ. ನಂದಿ ಬೆಟ್ಟ ಅಂತ ನಂದಿ ಹತ್ರ ಬಂದಿದ್ದೀವಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವಾಗ ನಂದಿ ಹತ್ರ ಬಂದಿದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ಅರ್ಧ ಬೆಟ್ಟ ಹತ್ಕೊಂಡ್ ಬಂದಿದ್ದೀವಿ ಅಂತ ಅರ್ಥ. ಇನ್ನೇನು ಒಂದು ಅರೌಂಡ್ 400 ಸ್ಟೆಪ್ಸ್ ಇರ್ಬೋದು. ಹತ್ತಣ ಒಂಥರ ಫೀಲಿಂಗ್ ಚೆನ್ನಾಗಿದೆ, ಒಂಥರ ಇಟ್ಸ್ ಗುಡ್. ಖಾಲಿ ಹೆಂಗ್ ಅನಿಸ್ತದೆ? ಆಯ್ತಾಯ್ತಾ? ಎಷ್ಟು ಹತ್ತಿದ್ಯಾ? 800. ಏನು ಅರ್ಧ ಗಂಟೆ ಹತ್ಬಿಡ್ತೀನಿ ಅಂತ ಅರ್ಧ ಗಂಟೆ ಆಗಿಲ್ಲ ನೀವು. ಸೊ ಎಷ್ಟು ಬೇಗ ಹತ್ತಣ? ಹಾಫ್ ಅನ್ ಅವರ್ ಹತ್ಬಿಡ್ತೀಯಾ? ಪಕ್ಕನಾ? ಹತ್ತಿಲ್ಲ ಅಂದ್ರೆ ನನ್ ಮೊದ್ಲೇ ಗೊತ್ತಿದ್ದೀನಿ ಅರ್ಧ ಗಂಟೆ ಹತ್ತ ಅಂತ.
ನೀವು ಓದ್ತಿಲ್ಲ ಅಂತ ಕಟ್ಟಿ ನಾನು ಎಲ್ಲೇ ಹೇಳ್ದೆ ಹತ್ತೀನಿ ಅಂತ ನಾನು. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್ ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ. ನೀ ಹೇಳಿದ ನಾನು ಹೇಳಿದ. ಆಲ್ಮೋಸ್ಟ್ ರೀಚ್ ಆದ್ವಿ, ಇನ್ನೇನೋ ರೀಚ್ ಆಗ್ತೀವಿ. ಎನರ್ಜಿ ಅಂತೂ ಸ್ವಲ್ಪನಿಲ್ಲ. ಯಪ್ಪ 1000 ಮೆಟ್ಲು. ಇದೇನು ಸಮಾಚಾರ? ಏನಪ್ಪ ಸಮಾಚಾರ? ಹತ್ಕೊ ಬಂದೆ 4 ವಾರನೂ. ಹೆಂಗ ಅನಿಸ್ತಾ ಇದೆ? 4 ವಾರ ಹೊತ್ಕೊ ಬಂದೆ, ಖುಷಿ ಅನಿಸ್ತಾ ಇದೆ. ಹ್ಮ್ 4ನೇ ವಾರ ಬೇಜಾರಾಗ್ತಿದೆ. ಏನಿಗೆ ಬೇಜಾರಾಗ್ತದೆ? ಇನ್ ನೆಕ್ಸ್ಟ್ ವರ್ಷದ ತನಕ ಕಾಯ್ಬೇಕಲ್ಲ ಹತ್ತಕ್ಕೆ ಅಂತ. ಅಲ್ಲ ಆದ್ರೂ ನಾನು 1 ವಾರ ಹತ್ಕೊಂಡ್ ಬಂದಿದ್ದಕ್ಕೆ ನಂಗೆ ಇಷ್ಟು ಕಾಲು ನೋಯ್ತದೆ ಆಯ್ತಾ. 4 ವಾರ ಹಿಂಗ್ ಹತ್ಕೊಂಡ್ ಬಂದೆ ನೀನು ಅಂತ. ನನ್ಗೇನೋ ಒಂದ್ ಆಷಾಢ ಶುಕ್ರವಾರ ಬಂದ್ರೇನೆ ಒಂದ್ ಎನರ್ಜಿ ಇರುತ್ತೆ. ನಾನು ಫುಲ್ ನಿದ್ದೆ ಮಾಡಲ್ಲ ರಾತ್ರಿ ಎಲ್ಲ. ಪ್ರತಿ ವಾರ ನಾನು ಬರ್ಬೇಕು ಅನ್ನೋ ಒಂದು ಖುಷಿಯಿಂದ ಬರ್ತಿರ್ತೀನಿ. ಪ್ರತಿ ವಾರನು ಬಂದು ತಾಯಿನ ದರ್ಶನ ಮಾಡ್ಬೇಕು ಅನ್ನೋ ಆಸೆ. ಆದ್ರೆ ಮೊದಲನೇ ವಾರದಲ್ಲಿ ಮಾತ್ರ ತಾಯಿನ ದರ್ಶನ ಮಾಡ್ಬೇಕು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಲ್ಲ ಏನೇನೋ ಹೇಳ್ತಿದ್ರಲ್ಲ, ಇದು ತುಂಬಾ ಇದು ರಶ್ ಇತ್ತು, ಏನೋ ತೊಂದ್ರೆ ಆಗ್ತಿತ್ತು ಜನಗಳಿಗೆ ಅಂತ. ಸಿಕ್ಕಾಬಟ್ಟೆ ತೊಂದರೆ ಆಗಿತ್ತು ಮೊದಲನೇ ವಾರ. ಈಗೆಲ್ಲ ಪರವಾಗಿಲ್ಲ ಅಂತ. ನಮ್ಗೂನು 4:15 ಬಂದು ನಿಂತ್ಕೊಂಡು ಮಧ್ಯಾಹ್ನ 1:00 ದರ್ಶನ ಮಾಡ್ದದ್ದು. ಮನೆಗೆ ಹೋಗೋ ತನಕ 3:30 ಆಯ್ತು. ಫುಲ್ ಸುಸ್ತಾಗಿತ್ತು. ಈಗ 3 ವಾರದಿಂದ ನಾವು ದರ್ಶನ ತಿಳ್ತಾ ಇಲ್ಲ. ಚಾಮುಂಡೇಶ್ವರಿ ತಂಗಿ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು. ಅಲ್ಲ ನೀನು ಹೋದ ವರ್ಷ ಎಲ್ಲ ಸುಮಾರು ವರ್ಷ ಬರ್ತಾ ಇದೆಯಲ್ವಾ? ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಇರೋ ಡಿಫ್ರೆನ್ಸ್ ಏನಂತ ಅನ್ಸುತ್ತೆ ನಿಮಗೆ? ಬಾರಿ ತುಂಬಾ ಎಲ್ಲ ಚೇಂಜ್ ಮಾಡಾಕ್ತಿತ್ತು. ನಮ್ಗೆ ಮೊದ್ಲಿದ್ದು ಚೆನ್ನಾಗಿತ್ತು ಎಲ್ಲಾ ತರ ಫೆಸಿಲಿಟಿ. ಈ ವರ್ಷ ಬೇರೆ ಅಷ್ಟು ಇದಾಗಿಲ್ಲ. ಅದಕ್ಕೆ ಇವಾಗ 3 ವಾರದಿಂದ ನೀನು ದರ್ಶನ ಮಾಡಕ್ ಹೋಗ್ತಿಲ್ಲ, ಬರೀ ಹೋಗ್ಬಿಟ್ಟು ಅಲ್ಲಿಂದ ಕೈ ಮುಕ್ಕೊಂಡು ಉದ್ನಾಳ ಮುಂದೆ ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೀರಾ? ಎಲ್ಲಾರ್ನು ನಮ್ಮ ಮೈಸೂರಲ್ಲಿ ಇರೋರ್ನ ಎಲ್ಲಾರ್ನು ಚೆನ್ನಾಗಿರ್ಲಿ ಅಂತ ಕೇಳ್ಬೇಕು. ಅಲ್ಲಲ್ಲಲ್ಲ ಯಪ್ಪ. ನಮ್ಮ ಮೈಸೂರಲ್ಲಿ ಅಂತ ಚಾಮುಂಡೇಶ್ವರಿ ಅಷ್ಟೊಂದು ಪವರ್ ಇದೆ. ಎಲ್ಲೆಲ್ಲೂ ನಮ್ ಚಾಮುಂಡೇಶ್ವರಿನ ಆರಾಧನೆ ಮಾಡ್ತಾರೆ. ಪವರ್ ಇದೆ ಅನ್ನೋಕ್ಕಿಂತ ಇಲ್ಲಿ ಬಂದ್ರು ನೆಮ್ಮದಿ ಇದೆ. ನೆಮ್ಮದಿ ಇದೆ. ಆಷಾಢದಲ್ಲಿ ನವರಾತ್ರಿಯಲ್ಲಿ ನಾವು ಮೈಸೂರು ನೋಡಕ್ಕೆ ಒಂದು ಚಂದ ಖುಷಿ. ನಮ್ಗೆ ಮೈಸೂರು ನೋಡಕ್ಕೆ ಒಂದೇನೋ ಒಂದು ಖುಷಿ. ಎಲ್ಲಿ ನೋಡಿದ್ರು ಯಾವ ಕಡೆ ತಿರುಗಿದ್ರು ನಮ್ಗೆ ತಾಯಿನೇ ಕಾಣ್ತಾರೆ. ಇವರು ನಮ್ಮ ಚಿಕ್ಕಮ್ಮ ಸುನೀತಾ ಅವರು. ಮತ್ತೆ ಏನಂటే ಊರಿಂದ ಅಷ್ಟು ಎಲ್ಲ ವಾರನೂ ಊರಿಂದ ಬಂದು ದರ್ಶನ ಮಾಡ್ಬೇಕು ಅಂತ ಬರ್ತಾ ಇದ್ಯಾ? ನಿಂಗೇನ್ ಅನ್ಸ್ತು ಈ ವಾರ? ಈ ವರ್ಷ ಏನಂತ ಅನ್ಸ್ತು ನಿಂಗೆ? ತುಂಬಾ ಖುಷಿ ಆಗ್ತಾ ಐತೆ. ಆದ್ರೆ 1 ವಾರ ಮಾತ್ರ ಮಿಸ್ ಆಯ್ತು. ಅದು ತುಂಬಾ ಬೇಜಾರು. ವೇಟ್ ಮಾಡ್ಬೇಕಾಗುತ್ತೆ. ಅದ್ರಿಂದ ಸ್ವಲ್ಪ ರಿಸ್ಕ್ ಅದು ದೇವ್ರು ಚೆನ್ನಾಗ್ ನೋಡ್ಬೋದು. ಅದು ಅಲ್ಲ ಫಸ್ಟ್ ವಾರ ಬಂದಾಗ ಚೆನ್ನಾಗಿ ನೋಡ್ದಂಗ ಆಯ್ತು ಅನ್ಸ್ತಾ? ತುಂಬಾ ಖುಷಿ ಆಯ್ತು. ಅಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಬಂದು 5 ಗಂಟೆಗೆ ನಿಂತಿದ್ದು ನಾವು. 1 ಗಂಟೆಗೆ ದರ್ಶನ ಆಯ್ತು. ನಿಂತಿದ್ದು ತುಂಬಾ ಇದಾಯ್ತು. ಆದ್ರೆ ದರ್ಶನ ಚೆನ್ನಾಗಾಯ್ತು. ಅದರಿಂದ ಖುಷಿ ಆಯ್ತು. ಮತ್ತೆ ವಾಪಸ್ ಊರಿಗೆ ಹೋಗ್ತೀಯಾ? ಊರಿಗೆ ಹೋಗಲ್ಲ, ಇವತ್ತಿದೆ ಇಲ್ಲೇ ಇರ್ತೀಯಾ? ಅನ್ಕತಿರ್ತೀಯಲ್ಲ ಮನ್ಸಲ್ಲಿ ಊರ ಕೆಲ್ಸದಲ್ಲಿ ಇರ್ತೀನಿ ಅಂತ ಅನ್ಕತಾ ಇರ್ತೀನಿ. ನಾನು ಯಾವಾಗ ಬಂದ್ರೆ ಯಾವಾಗ ಹೋಗ್ತೀಯಾ ಅಂತಿರ್ತಾನೆ. ಪ್ರೀತಿನ ಹೇಳದಂಟಿ ಅದು. ಪ್ರೀತಿನ ನನ್ನ ಕೇಳಿದ್ರೆ ಹೊತ್ತದ್ಕಿಂತ ಇಲ್ಲದೆ ಕಷ್ಟ ಅನ್ಸ್ತಿದೆ. ನಂಗೆ ಕಷ್ಟಪಟ್ಟು ಕತ್ಕೊಬಿಟ್ಟು ಇಳಿಬೇಕಾದ್ರೆ ಜೀವ ಲಿಟ್ರಲ್ಲಿ ಬಾಯಿ ಬರ್ತಾ ಇದೆ ನನಗೆ. ಯಪ್ಪ ಅಲ್ಲ ಟ್ರೆಕ್ಕಿಂಗ್ ಅಂತಿರ್ತೀನಿ ನೋಡ್ರಿ. ಚಾಮುಂಡಿ ಬೆಟ್ಟನ ತೆಗಾಯ್ತಿರಲ್ಲಪ್ಪ ನನ್ನ ಕೈಲಿ. ಆಲ್ಮೋಸ್ಟು ಇಳ್ಕೊಂಡು ಬಂದಾಯ್ತು. ಇವಾಗ ಇನ್ನೇನೊಂದು ಹಾರ್ಡ್ಲಿ ಒಂದು 15 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಫುಲ್ಲು ಬ್ಯುಸಿ ಲೈಫಲ್ಲಿ ಇದೊಂದು ರಿಫ್ರೆಶಿಂಗ್ ಆಗಿ ಖುಷಿ ಆಯ್ತು ಬಂದು. ಫ್ಯಾಮಿಲಿ ಜೊತೆ ಬಂದಿಲ್ಲ ನಾವು, ತುಂಬ ಟೈಮ್ ಆಯಿತು ಬಂದು ಹೊರಗಡೆ. ನೈಸ್, ಇಟ್ ವಾಸ್ ನೈಸ್. ಸೊ ಫೈನಲಿ ಇಳ್ಕೊ ಬಂದಾಯ್ತು ಇವಾಗ. ಯಪ್ಪ ಅಷ್ಟು ಆಲ್ಮೋಸ್ಟು ಇವಿ ಕಷ್ಟ ಅನಿಸ್ತು ತುಂಬಾ. ನಾಟ್ ಬ್ಯಾಡ್. ಇಳಿಬೇಕು, ಹತ್ಬೇಕಾದ್ರೆ ಹತ್ಕೊಂಡು ಬಿಟ್ಟೆ, ಬಟ್ ಇಳಿಬೇಕಾದ್ರೆ ತುಂಬಾ ಕಷ್ಟ ಅನಿಸ್ತು. ಹತ್ತಿ ಇಳ್ದಾಯ್ತು. ಹೇಗೆ ಅನ್ನಿಸ್ತು ಕಂಪ್ಲೀಟ್ ಇವತ್ತು? ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳು.
ಖುಷಿ ಆಯ್ತು. ನನ್ನ ಜೊತೆ ಬಂದಿದ್ದು ಎಷ್ಟು ಖುಷಿ ಆಯ್ತು ನನಗೆ. ನಿಮ್ ಜೊತೆ ಬಂದು ತುಂಬಾ ಖುಷಿ ಆಯ್ತು. ನಿಮ್ ಜೊತೆಗಿಂತ ನಮ್ ಧನ್ವಿಕನ್ ಜೊತೆ ಬಂದಿದ್ದು ಖುಷಿ ನಂಗೆ. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಅಲ್ಲ ಈ ತರ ಅವಮಾನ ಮಾಡೋರು ಚೆನ್ನಾಗಿ ಮಾಡ್ತೀನಿ. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ವ್ಲಾಗ್ ಮಾಡಿದ್ದು ನನಗೂ ಕೂಡ ಮತ್ತೆ ಒಂದು ರಿಫ್ರೆಶಿಂಗ್ ಟೈಮ್ ಅಂತ ಅನಿಸ್ತು. ಮತ್ತೆ ಹಳೆ ಮೆಮೊರೀಸ್ ಎಲ್ಲ ಹಂಗೆ ಸ್ವಲ್ಪ ಹಿಟ್ಟಾಯಿತು ನನಗೆ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ವ್ಲಾಗ್ ಮಾಡ್ತಿದ್ದಿದ್ದಲ್ಲ ನೆನಪಾಯಿತು. ಸೊ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾರಿ. ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್. ಇದಲ್ಲ ಅದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲಾರು ಸಪೋರ್ಟ್ ಮಾಡಿ ನನ್ನ ಮಗನಿಗೆ. ತುಂಬಾ ನನ್ನ ಮನೆ ಚೆನ್ನಾಗಿದ್ರಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ಚಾಮುಂಡೇಶ್ವರಿ ನನ್ನ ಮಗನಿಗೆ ಒಳ್ಳೇದ್ ಮಾಡಲಿ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನೇ. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.